ಅಸ್ಸಲಾಮುಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತೇನೆ ಅಂತ ಥಿಂಕ್ ಮಾಡಿದ್ದೇನೆ. ನಾನು ಫಸ್ಟ್ ವ್ಲಾಗಲ್ಲಿ ನಾನು ಇನ್ಫಾರ್ಮ್ ಮಾಡಿದ್ದೆ ನನಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಬರುತ್ತೆ, ಬಟ್ ಕನ್ಫ್ಯೂಷನ್ ಇದೆ ಯಾವುದರಲ್ಲಿ ಕಂಟಿನ್ಯೂ ಮಾಡಬೇಕಂತ. ಸೊ ಆ್ಯಸ್ ಪರ್ ದ ಸಜೆಷನ್ ನನಗೆ ಕೆಲವು ಫ್ರೆಂಡ್ಸ್ ಇನ್ಫಾರ್ಮ್ ಮಾಡಿದರು, ಎಲ್ಲ ಲ್ಯಾಂಗ್ವೇಜಸ್ ಯಾವುದೆಲ್ಲ ನನಗೆ ಬರುತ್ತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ವ್ಲಾಗ್ಸ್ ಮಾಡಂತ. ಸೊ ಐ ಥಾಟ್ ಫಸ್ಟ್ ವ್ಲಾಗ್ಸ್ ಹಿಂದಿಯಲ್ಲಿ ಮಾಡಿದೆ, ಇದೊಂದು ಕನ್ನಡದಲ್ಲಿ ಮಾಡ್ತೇನೆ. ಲೆಟ್ಸ್ ಸಿ ಹೌ ದಿಸ್ ಗೋಸ್. ನನಗೆ ಕನ್ನಡ ಬರುತ್ತೆ, ಬಟ್ ನಮ್ಮದು ಮ್ಯಾಂಗ್ಳೂರ್ ಕನ್ನಡ ಸ್ವಲ್ಪ ಡಿಫ್ರೆಂಟಾಗಿ ಸೌಂಡ್ ಆಗ್ತದೆ. ಆ್ಯಂಡ್ ಆಲ್ಸೋ ತುಂಬ ವರ್ಷಗಳಾಯಿತು ನಾನು ಕನ್ನಡ ಮಾತಾಡಿದೆ. ಕಾಲೇಜ್ ಆದಮೇಲೆ ನನಗೆ ಅಷ್ಟು ಚಾನ್ಸ್ ಸಿಗಲಿಲ್ಲ ಕನ್ನಡ ಮಾತಾಡಲಿಕ್ಕೆ. ಸೊ ಮೇ ಬಿ ಅಲ್ಲಿ ಇಲ್ಲಿ ಸ್ವಲ್ಪ ವರ್ಡ್ಸ್ ಏನಾದರೂ ಮಿಸ್ ಪ್ರೊನೌನ್ಸ್ ಆಗ್ಬೋದು. ನಂದೇನಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಕರೆಕ್ಟ್ ಮೀ ಆ್ಯಂಡ್ ಲೆಟ್ಸ್ ಸಿ ಹೌ ದಿಸ್ ಗೋಸ್. ನಾನಿವಾಗ ಹೊರಗೆ ಹೋಗಲಿಕ್ಕೆ ರೆಡಿ ಆಗಿದ್ದೇನೆ. ಸೊ ಲಾಸ್ಟ್ ನೈಟ್ ನಂದು ವೀಕ್ ಆಫ್ ಇತ್ತು. ಸೊ ನಾನು ಚೆನ್ನಾಗಿ ಮಲಗಿ ಬೆಳಗ್ಗೆ ನಮಾಜ್ಗೆ ಎದ್ದು ಮತ್ತು ನಿದ್ರೆ ಬರ್ತಾ ಇರಲಿಲ್ಲ. ಸೊ ನಾನು ಡಿಸೈಡ್ ಮಾಡಿದೆ ನಾನು ಹೋಗ್ತೇನೆ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿಮಾರ್ಟ್ ಆ್ಯಂಡ್ ಫಿಶ್ ತಗೊಳ್ಳಿಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ. ಇವಾಗ ಇಟ್ಸ್ 7:40 AM. ಸೊ ಲೆಟ್ಸ್ ಗೋ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೆಳಗ್ಗೆನೇ ಪಾಪ. ಎಷ್ಟು ಚಳಿ ಇದೆ, 19 ಡಿಗ್ರಿ ಇವತ್ತಿದ್ದು ವೆದರ್. ಅವರು ಇವಾಗ ಎಷ್ಟು ಚಳಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ನಾವು ಲಿಫ್ಟಲ್ಲಿ ಬಂದ್ವಿ. ಲಿಫ್ಟ್ ಸೆಲ್ಫಿ. ಸೊ ಫಸ್ಟ್ ನಾವು ಹೋಗ್ತಾ ಇರೋದು ಇಡ್ಲಿ ಆ್ಯಂಡ್ ವಡಾ ತಿನ್ನಲಿಕ್ಕೆ. ಬಿಕಾಸ್ ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ನಾನು ಬ್ರೇಕ್ಫಾಸ್ಟ್ ತಿನ್ನಲ್ಲ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ತುಂಬ ಕ್ರೇವಿಂಗ್ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾನು ಫಸ್ಟ್ ಮೇನ್ ಪ್ಲ್ಯಾನ್ ಅದಕ್ಕಾಗಿ ಮಾಡಿದಷ್ಟೆ. I reached. ಡಿಮಾರ್ಟಿಗೆ ಬಂದು ಖಾಲಿ ಇದ್ರೆ ಎಷ್ಟು ಚಂದ ಅಲ್ವಾ. ಡಿಮಾರ್ಟಲ್ಲಿ ಉಂಟಲ್ಲ ಸ್ವಲ್ಪ ಜನ ಇಲ್ಲ, ಸ್ವಲ್ಪ ಇದ್ದಾರೆ. ಖಾಲಿ ಉಂಟು, ಖುಷಿ ಆಗ್ತದೆ ತಿರ್ಗಲಿಕ್ಕೆ. ಹೀಗೆ ಒಬ್ಬರದ್ದು ಟ್ರಾಲಿ ಇನ್ನೊಬ್ಬರು ದುಡ್ತಾ ಹೋಗಲಿಕ್ಕೆ ಇಲ್ಲ. ನೀವು ಅಷ್ಟಕ್ಕೆ ನೀವು ನಡ್ಕೊಂಡು ಹೋಗ್ಬೋದು, ಯಾರು ಎಕ್ಸ್ಕ್ಯೂಸ್ ಮೀ ಅಂತ ಮಾಡಲ್ಲ. ಸೊ ಇವಾಗ ನಾನು ಮನೆಗೆ ಬಂದೆ. ಡಿಮಾರ್ಟ್ ಹೋದೆ, ವೆಜಿಟೇಬಲ್ಸ್ ತಗೊಂಡೆ ಮಾರ್ಕೆಟಲ್ಲಿ. ಮತ್ತು ಫಿಶ್ ಇರಲಿಲ್ಲ, ಜಸ್ಟ್ ಬಂಗುಡೆ, ಕನ್ನಡ ನೇಮ್ ಗೊತ್ತಿಲ್ಲ ನನಗೆ, ಮತ್ತು ಪ್ರಾನ್ಸ್ ತಗೊಂಡೆ. ಯಾವಾಗೆಲ್ಲ ನಾನು ಮಾರ್ಕೆಟ್ ಹೊರಡ್ತೇನೆ ಆವಾಗ ನಾನು ನನ್ನ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಆಗಿರುವ ಡಿಸಿಷನ್ ರಿಗ್ರೆಟ್ ಮಾಡ್ತೇನೆ. ಯಾಕಂದರೆ ಇಷ್ಟು ಹೆವಿ ಹೊತ್ಕೊಂಡು ಬರಲಿಕ್ಕೆ ನನಗೆ ಆಗಲ್ಲಪ್ಪ, ಸಾಕಾಯಿತು. ನನಗೆ ನನ್ನ ಅಪ್ಪನದು ನೆನಪಾಯಿತು. ಯಾಕೆಂದರೆ ನನ್ನ ಅಪ್ಪ ಸಹ ಮಾರ್ಕೆಟ್ಗೆ ಹೋದರೆ ಹೀಗೆ ತುಂಬ ಹಸುಗಳು ತರ್ತಾರೆ. ಹಾಗೆ ನನಗೆ ಇವತ್ತು ಅದು ಫೀಲಿಂಗ್ ಬಂತು. ಫಸ್ಟ್ ಟೈಮಲ್ಲ ನಾನು ಹೋಗ್ತೇನೆ, ಆದರೆ ಇವತ್ತು ನನಗೆ ಅದು ನೆನಪಾಯಿತು. ಅಷ್ಟೇ ಮಾಡೋದು. ಸೊ ಇವಾಗ ನಾನು ಫಸ್ಟ್ ವೆಜ್ಜೀಸ್ ಎಲ್ಲ ಫ್ರಿಜ್ಜಲ್ಲಿ ಶಿಫ್ಟ್ ಮಾಡ್ತೇನೆ, ಮತ್ತು ಫಿಶ್ ವಾಶ್ ಮಾಡಿ ಸ್ನಾನ ಮಾಡಿ ಮತ್ತು ಕುಕಿಂಗ್ ಸ್ಟಾರ್ಟ್ ಮಾಡ್ತೇನೆ. ಸ್ಟೇ ಟ್ಯೂನ್.
ಸೊ ಇವಾಗ ನಂದು ಫಿಶ್ ವಾಶ್ ಮಾಡಿ ಆಯಿತು, ಮತ್ತು ಫ್ರಿಡ್ಜ್ ಸೆಟಪ್ ಮಾಡಿ ಆಯಿತು ವಿತ್ ವೆಜಿಟೇಬಲ್ಸ್. ಇವಾಗ ನಾನು ಫಿಶ್ಗೆ ಮಸಾಲ ಹಾಕಿ ನಾನು ಸ್ನಾನಕ್ಕೆ ಹೋಗ್ತೇನೆ. ಫುಲ್ ಫಿಶ್ ಸ್ಮೆಲ್ ಬರ್ತಾ ಉಂಟು. ಸೊ ಮಸಾಲ ಹಾಕಿ ಸ್ನಾನಕ್ಕೆ ಹೋಗಿ ಮತ್ತೆ ಬಂದು ನಾವು ಕುಕ್ ಮಾಡೋಣ. ಓಕೆ, ಸೊ ಇದು ನನ್ನ ಅಮ್ಮ ಮಾಡಿದ ಮಸಾಲ ಫಿಶ್ ಫ್ರೈಗೆ ಯೂಸ್ ಮಾಡಲಿಕ್ಕೆ. ಓಕೆ, ಸೊ ನಾನು ಫ್ರೆಶ್ ಅಪ್ ಆದೆ. ಬಿಫೋರ್ ಫ್ರೆಶ್ ಅಪ್ ನಾನು ದಾಲ್ ಇಟ್ಟು ಹೋಗಿದ್ದೆ. ಸೊ ನನ್ನ ದಾಲ್ ಕೂಡ ರೆಡಿ ಆಯಿತು. ಇವಾಗ ನಾನು ರೈಸ್ ಇಡಬೇಕು ಮತ್ತು ನಾನು ಫಿಶ್ ಫ್ರೈ ಮಾಡಬೇಕು. ಸೊ ಲೆಟ್ಸ್ ಗೋ. ಸೊ ನನಗಿದು 2 ಟೈಮ್ಗೆ ರೈಸ್ ಇವಾಗ ಮತ್ತು ನೈಟ್ಗೆ. ಓಕೆ, ಸೊ ಫಸ್ಟ್ ಸ್ವಲ್ಪ ಆಯಿಲ್ ಹಾಕಬೇಕು. ರವಾದಲ್ಲಿ ಹೀಗೆ ಕೋಟ್ ಮಾಡಬೇಕು. ಹಾಗೆ ಇವತ್ತು ಕೂಡ ಸಕ್ಸಸ್ಫುಲಿ ನಾವು ನಮ್ಮ ರೈಸನ್ನು ಫ್ರೈ ಮಾಡಿದ್ದೇವೆ. ಬೇಕು ಅಂತ ಮಾಡಿದ್ದಲ್ಲ, ನೆನಪು ಶಕ್ತಿ ಸ್ವಲ್ಪ ಕಮ್ಮಿ, ಹಾಗೆ ಎಲ್ಲ ಆದದ್ದು. ಇಲ್ಲಿ ರೈಸ್ ಇಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಳಿದ್ದು. ಇವಾಗ ನಾವು ರೈಸ್ ಹಾಕುವ, ಮಿಡಲಿಂದ ಎಂತ ಸರಿ ಉಂಟು ಅದು ಹಾಕುವ. ಇದು ಪಿಕ್ಕಲ್ ಕೂಡ ನಾನೇ ಮಾಡಿದ್ದು, ತೋತಾಪುರಿ ಮ್ಯಾಂಗೋ ಅಲ್ಲಿ. ಒಂದು ಊಟ ಆಯಿತು ಆ್ಯಂಡ್ ಕ್ಲೀನಿಂಗ್ ಆಯಿತು. ಇವಾಗ ನಾನು ಹೋಗ್ತಾ ಇದ್ದೇನೆ ಮಲಗಲಿಕ್ಕೆ. ಬಿಕಾಸ್ ನಾನು ಬೆಳಗ್ಗೆ 4:30ಗೆ ಎದ್ದಿದ್ದೇನೆ. ಸೊ ಇವತ್ತು ನೈಟ್ ಶಿಫ್ಟ್ ಇದೆ. ಸ್ವಲ್ಪ ಮಲಗಿ ಎದ್ದೇಳ್ತೇನೆ, ಆಮೇಲೆ ಸಿಗ್ತೇನೆ. ಬಾಯ್. ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ 6:30 PM ಏನೋ ಆಯಿತು. ನಾನೊಂದು 4 PM ಮಲಗಿದ್ದೆ. ಇವಾಗಷ್ಟೇ ಎದ್ದು ನನ್ನ ಪ್ರೇಯರ್ ಕಂಪ್ಲೀಟ್ ಮಾಡಿದೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಚಾಯ್ ಮಾಡಲಿಕ್ಕೆ ಇಟ್ಟು ಬಂದಿದ್ದೇನೆ. ಸೊ ಮೇ ಬಿ ಚಾಯ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಕೂತು ಎಡಿಟ್ ಮಾಡ್ತೇನೆ, ಮತ್ತು ನನ್ನ ಲಾಗಿನ್ ಟೈಮ್ ಕೂಡ ಆಗುತ್ತೆ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ನನ್ನ ಫಸ್ಟ್ ವ್ಲಾಗ್ ಕನ್ನಡದಲ್ಲಿ ನಾನು ಟ್ರೈ ಮಾಡಿದ್ದೇನೆ. ಅದು ಸ್ವಲ್ಪ ಫ್ಲೋ ಸಿಗಲ್ಲ, ಬಟ್ ಐ ಹ್ಯಾವ್ ಟ್ರೈಡ್. ಇನ್ನೂ ಮಾಡ್ತೀನಿ, ನಾನು ಎಲ್ಲ ಲ್ಯಾಂಗ್ವೇಜಸಲ್ಲಿ ನಾನು ವ್ಲಾಗ್ಸ್ ಮಾಡ್ತೀನಿ. ಮೇ ಬಿ ನಾನು ಅದರ್ 2 ಡೇಸಲ್ಲಿ ಏನಾದರೂ ಒಂದು ರೆಸಿಪಿ ಇನ್ ಕನ್ನಡ ವ್ಲಾಗ್ ಮಾಡ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ. ಸಪೋರ್ಟ್ ಯಾವತ್ತೂ ಇರಲಿ. ಮತ್ತೆ ಸಿಗೋಣ. ಇನ್ನೂ ಕೂಡ ತುಂಬ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಇನ್ಶಾಲ್ಲ. ಬಾಯ್.